ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಮ್ಮ ಶಾಲೆಯಲ್ಲಿ ಜೀವ ಸ್ಪಂದನ ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಬ್ಯಾಗ್, ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ಕೊಡೋದಕ್ಕೆ ಬಂದಿದ್ದಾರೆ. ಈ ಒಂದು ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಹೆಸರೇ ಸೂಚಿಸುವ ತಾಯಿ ಇರುವವರೆಗೂ ಹಸಿವು ಗೊತ್ತಾಗಲ್ಲ. ಯಾಕಂತಂದ್ರೆ ತಾಯಿ ಆ ಮಗು ಅಳುವಾಗಲೇ ಎಲ್ಲಿ ಏನು ತಂದ್ಬಿಟ್ಟು ತಿನ್ನಿಸ್ತಾಳೆ. ತಾಯಿ ಇರುವವರೆಗೂ ಹಸಿವು ಗೊತ್ತಾಗಲ್ಲ. ತಂದೆ ಇರುವ ತನಕ ಜವಾಬ್ದಾರಿ ಗೊತ್ತಾಗಲ್ಲ. ತಂದೆ ತಾಯಿ ಇಲ್ಲದಿರುವರು ಮಾತ್ರ ಅನಾಥರಲ್ಲ. ನಾವೇನು ಹೇಳ್ತೀವಿ, ತಂದೆ ತಾಯಿ ಇಲ್ಲ ಅವರಿಗೆ ಅನಾಥರು ಅಂತ ಹೇಳ್ತೀವಿ. ಆದ್ರೆ ತಂದೆ ತಾಯಿ ಇದ್ದು ಅವರಿಗೆ ಗೌರವ ಕೊಡದವರು ಅನಾಥರು ಅಲ್ಲ. ನಾವೇನು ಹೇಳ್ತೀವಿ, ತಂದೆ ತಾಯಿ ಇಲ್ಲ ಅವರಿಗೆ ಅನಾಥರು ಅಂತ ಹೇಳ್ತೀವಿ. ಆದ್ರೆ ತಂದೆ ತಾಯಿ ಇದ್ದು ಅವರಿಗೆ ಗೌರವ ಕೊಡದವರು ಅನಾಥರು. ಸೇವಾ ಟ್ರಸ್ಟ್ ಅಂತ ನಮ್ಮದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ಸಂಸ್ಥೆ. ನಾವು ಈ ತರನೇ ಶಾಲೆಯಲ್ಲಿ ಓದಿ ಬರಕ್ಕಾಗಲ್ಲ, ನಾವು ಈ ತರ ಶಾಲೆಗಳಿಗೆ ಸಹಾಯ ಮಾಡಬಹುದು ಅಂತ ಅನ್ಬಿಟ್ಟು, ಇವಾಗ ನಿಮ್ಗೆ ತುಂಬಾ ಜನಕ್ಕೆ ನೀಡಿರುತ್ತಲ್ವಾ, ಬ್ಯಾಗ್ಸ್ ಬುಕ್ಸ್ ಬೇಕಾ, ನಿಮ್ಗೆ ಅವಶ್ಯಕತೆ ಇದೆಯಾ? ಸೊ ಆ ತರ ತುಂಬಾ ಜನಕ್ಕೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು ಅದನ್ನ ತಿಳ್ಕೊಂಡು ನಮ್ಮ ಕೈಲಿ ಸಾಧ್ಯವಾದಷ್ಟು ನಮ್ಮ ಸಂಸ್ಥೆಯಿಂದ ಜೀವ ಸ್ಪಂದನ ಸೇವಾ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷ ಒಂದು 4,000 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ಸ್, ಬುಕ್ಸ್ ಮತ್ತೆ ಸ್ಟೇಷನರಿ ಐಟಮ್ಸ್ ಬೇರೆ ಇನ್ನೇನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಈ ವಿದ್ಯಾರ್ಥಿ ಗುರುಗಳ ಮಧ್ಯೆ ಸ್ವಲ್ಪ ಸಂಬಂಧ ಆಗಿದೆ. ಯಾಕಂದ್ರೆ ಗುರುಗಳು ಬಹಳ ಮುಖ್ಯ. ವಿದ್ಯೆ ಕೊಡದ ಗುರುಗಳಿಗೆ ನಾವು ಅವರಿಗೆ ಗೌರವ ಕೊಡಬೇಕು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ, ಹಿರಿಯರಿಗೆ ಯಾರು ಗೌರವ ಕೊಟ್ಬಿಟ್ಟು ಅವ್ರ ಜೀವನದಲ್ಲಿ ಬಾಳ್ತಾರೋ ಅವರೆಲ್ಲೋದು ಕೂಡ ಸಾಧನೆ ಮಾಡ್ತಾರೆ. ಹಾಗಾಗಿ ಯಾವ ಕಡೆ ಹೇಳೋದಕ್ಕಾಗಲ್ಲ. ನಮ್ಮ ಶಾಲೆಯಲ್ಲಿ ಜೀವ ಸ್ಪಂದನ ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಬ್ಯಾಗ್, ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ಕೊಡೋದಕ್ಕೆ ಬಂದಿದ್ದಾರೆ. ಈ ಒಂದು ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಹೆಸರೇ ಸೂಚಿಸುವ ಹಾಗೆ ಜೀವ ಸ್ಪಂದನ ಪ್ರಸ್ತುತ ಸಮಾಜದಲ್ಲಿ ಇಲ್ಲದೇ ಇರುವಂಥದ್ದೇ ಅದು. ನಾವು ನಮ್ಮವರೇ ನಮಗಾಗೋದಿಲ್ಲ ಅಂಥದ್ರಲ್ಲಿ ಬೇರೆ ಯಾರೋ ನಮಗೆ ಸಂಬಂಧನೇ ಇಲ್ಲದಿರುವಂಥ ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸುಮಾರು 150 ಕಿಲೋಮೀಟರ್ ದೂರದಿಂದ ಬಂದು ತಮ್ಮ ಸ್ವಂತ ವೆಚ್ಚಗಳನ್ನು ಭರಿಸ್ಕೊಂಡು ಮಕ್ಕಳಿಗೆ ಅವರ ಒಂದು ಅಭಿವೃದ್ಧಿಗೋಸ್ಕರ ಬ್ಯಾಗುಗಳನ್ನು, ಪುಸ್ತಕಗಳನ್ನು, ಕಲಿಕಾ ಸಾಮಗ್ರಿಗಳನ್ನು ಕೊಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರ ಬಗ್ಗೆ ಒಂದು ಹೇಳಬೇಕು ಅಂತಂದರೆ ಕೇವಲ 2 ನಿಮಿಷಗಳ ಒಂದು ಸಂಭಾಷಣೆಯಲ್ಲಿ ಈ ಒಂದು ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಜೀವನ್ ಕಿಶೋರ್ ಸರ್ ಅನ್ನುವಂಥವರು ಅವರೊಂದಿಗೆ ಕೇವಲ 2 ನಿಮಿಷಗಳ ಒಂದು ಸಂಭಾಷಣೆಯಲ್ಲೇ ನಮ್ಮ ಬಯಕೆಗಳನ್ನು, ಕೆಲವೊಂದು ಬಯಕೆಗಳನ್ನು ಅವ್ರ ಮುಂದೆ ಇಟ್ಟಿರ್ತೀವಿ. ಅವರು ಕೊಟ್ಟ ಮಾತಿನ ಪ್ರಕಾರವೇ ನಮ್ಮ ಬಯಕೆಗಳನ್ನು ಈಡೇರಿಸೋದಕ್ಕೆ ಸಕಲ ಸಿದ್ಧತೆಗಳೊಂದಿಗೆ ಇವತ್ತು ಬಂದು ಮಕ್ಕಳಿಗೆಲ್ಲರಿಗೂ ಕೂಡ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿರ್ತಾರೆ. ಹೀಗೆ ಇಂತಹ ಒಳ್ಳೆಯ ಕಾರ್ಯಗಳನ್ನೇ ಸದಾ ಮುಂದುವರಿಸಬೇಕು ಅಂತ ಹೇಳ್ತಾ, ವೈಯಕ್ತಿಕವಾಗಿ ನನ್ನ ಒಂದು ಮಾತನ್ನು ಆಲಿಸಿ ಇಲ್ಲಿವರೆಗೂ ಬಂದು ವಿತರಣೆ ಮಾಡಿ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿರೋ ಇವರಿಗೆ ನನ್ನ ವೈಯಕ್ತಿಕವಾಗಿ, ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಅವರ ಪೋಷಕರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಳ್ತಾ ಅವರು ಪುಣ್ಯದ ಕೋಟೆಯನ್ನೇ ಅವರು ಕಟ್ಕೊಳ್ಬೇಕು ಅಂತ ಆಶಿಸ್ತಾ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಈ ದಿವಸ ಬೆಂಗಳೂರಿನ ಜೀವ ಸ್ಪಂದನ ಸೇವಾ ಟ್ರಸ್ಟ್ನವರು ನಮ್ಮ ಶಾಲೆಯ ಗೆನೆರಳ್ಳಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗು ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ. ಇವರು ನೀಡೋದ್ರಿಂದ ಏನು ಹಳ್ಳಿಗಾಡಿನಲ್ಲಿರುವಂಥ ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ. ಯಾಕಂದರೆ ಹಳ್ಳಿಗಳಲ್ಲಿ ಓದ್ತಾ ಇರೋಂಥ ಮಕ್ಕಳು ಬಡ ಮಕ್ಕಳಾಗಿರೋದ್ರಿಂದ, ಬಡವರಾಗಿರೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ.
ಅವರು ಖಾಸಗಿ ಶಾಲೆಗೆ ಸೇರಿಸದೇ ಇರೋದ್ರಿಂದ ಬಡ ಮಕ್ಕಳೆಲ್ಲ ನಮ್ಮ ಶಾಲೆಗೆ ಬರ್ತಾ ಇದೆ. ಅಂತ ಬಡ ಮಕ್ಕಳನ್ನು ಗುರುತಿಸಿ ಬೆಂಗಳೂರಿನಿಂದ ಬಂದು ಗಡಿಭಾಗದಲ್ಲಿರುವಂತಹ ಶಾಲೆಗಳನ್ನು ಗುರುತಿಸಿ ಆ ಒಂದು ಶಾಲೆಗಳಿಗೆ ಬೇಕಾಗಿರುವಂತಹ ಎಲ್ಲ ಮಕ್ಕಳು ಬೇಕಾಗಿರುವಂತಹ ಲೇಖನ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ. ಇದೇ ರೀತಿಯಾಗಿ ಇನ್ನೂ ಅನೇಕ ಶಾಲೆಗಳು ಈ ನಮ್ಮ ತಾಲೂಕಿನಲ್ಲಿ ಕೆಜಿಎಫ್ ತಾಲೂಕಿನಲ್ಲಿ ಅನೇಕ ಶಾಲೆಗಳಿದ್ದಾವೆ. ಆ ಶಾಲೆಗಳು ಕೂಡ ಮುಂದಿನ ವರ್ಷ ನೀಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಅವರಿಗೆ ಈ ರೀತಿಯಾಗಿ ಬಡ ಮಕ್ಕಳು ಕೊಟ್ಟಿರೋದ್ರಿಂದ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತು ನಮ್ಮ ಶಾಲಾ ಸಿಬ್ಬಂದಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀವಿ. ಬೆಂಗಳೂರವರು ದಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ NG ಹುಲ್ಕೂರು ನಮ್ಮ ಶಾಲೆಗೆ ಬಂದು ಅವರು ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡೋಕ್ಕೆ ಬಂದರು. ಅದ್ರ ಜೊತೆಗೆ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿಕೊಟ್ರು. ಅದ್ರ ಜೊತೆಗೆ ಈ ಗಡಿನಾಡಲ್ಲಿ ನಾವು ನಮ್ಮ ಶಾಲೆ ಚೆನ್ನಾಗಿರಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಹ ಶಿಕ್ಷಕರಾಗಿರ್ತಕ್ಕಂಥ ಜಯಕುಮಾರ್ ಅವರು, ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಈಶ್ವರಪ್ಪ ಅವರು ಹಾಗೂ ಪ್ರಭಾಕರ್ ಸರ್ ಅವರು ಇವರು ಈ ಸೇವಾ ಟ್ರಸ್ಟ್ನೊಂದಿಗೆ ಸಂಪರ್ಕ ಹೊಂದಿ ಅವ್ರ ಮೂಲಕ ಇಲ್ಲಿ ಬಂದು ಗಡಿ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಒಂದಷ್ಟು ಲೇಖನ ಸಾಮಗ್ರಿಗಳು ಹಾಗೂ ಶಾಲಾ ಬ್ಯಾಗ್ ವಿತರಿಸಿದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ನಾವಿಲ್ಲಿ ದಾಖಲಾತಿ ಹೆಚ್ಚು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅವರ ಶ್ರಮದಿಂದ ಈ ದಿನ ಸುಮಾರು ಒಂದು 15ಕ್ಕೂ ಹೆಚ್ಚು ಬೆಂಗಳೂರಿಂದ ಬಂದಿರತಕ್ಕಂಥ ಸೇವಾ ಟ್ರಸ್ಟ್ನವರು ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ನಾನು ಈ ಮೂಲಕ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಹಾಗೂ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಒಂದು ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಆಶಿಸ್ತಾ, ಹಾಗೆ ಪ್ರತಿ ವರ್ಷವೂ ಕೂಡ ಇನ್ನು ನಮ್ಮ ಕ್ಲಸ್ಟರಲ್ಲಿ ಉಳಿದಿರತಕ್ಕಂಥ ಎಲ್ಲ ಶಾಲೆಗಳಿಗೂ ಹಾಗೂ ಅವ್ರ ಕೈಲಾದರೆ ತಾಲೂಕಿನ ಎಲ್ಲ ಗಡಿಭಾಗದ ಶಾಲೆಗಳಿಗೆ, ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ತೀರಾ ಬಡ ಕುಟುಂಬಗಳಿಂದ ಬಂದಿರತಕ್ಕಂಥ ಮಕ್ಕಳಾಗಿದ್ದು, ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಈ ರೀತಿಯಾದಂಥ ಪ್ರೋತ್ಸಾಹಗಳನ್ನು ನೀಡಿದರೆ ಆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾ, ಈ ಮೂಲಕ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಂತ ಅವರು ಅವಾಗಲೇ ಭಾಷಣ ಹೇಳಿದ್ರು, ಸುಮಾರು 4,000 ಶಾಲೆಗಳಿಗೆ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ. ಯಾಕಂದ್ರೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು, ಬಡ ಮಕ್ಕಳು, ಖಾಸಗಿ ಶಾಲೆಗಳಿಗೆ ಸೇರದೇ ಇರುವಂತಹ ಮಕ್ಕಳು, ಅಂತ ಮಕ್ಕಳಿಗೆ ನಾವು ಏನಾದರೂ ಸಹಾಯ ಮಾಡಬೇಕು, ಜೀವನದಲ್ಲಿ ಅವರು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಪಡೆದು ಅವರು ಕೂಡ ಒಳ್ಳೆ ಹೆಸರನ್ನು ತಗೋಬೇಕನ್ನೋ ಉದ್ದೇಶ ಇಟ್ಕೊಂಡು ಅವರು ಸಂಪಾದನೆ ಮಾಡಿರೋದ್ರಲ್ಲಿ ಕೆಲವೊಂದು ಭಾಗವನ್ನು ಈ ಒಂದು ಟೆಸ್ಟ್ ಮಾಡಿಕೊಂಡು ಇಂತಹ ಬಡ ಮಕ್ಕಳು ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಪುಣ್ಯದ ಒಂದು ಕೆಲಸ ಅಂತ ಹೇಳ್ಕೋಬಹುದು. ನಿಜವಾಗ್ಲೂ ಕೂಡ ಅವ್ರು ಮಾಡ್ತಾ ಇರೋ ಕೆಲಸ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗ್ತದೆ. ಏನು ಇವತ್ತು ಈ ಗಡಿಭಾಗಕ್ಕೆ, ಈ ನಮ್ಮ ಕರ್ನಾಟಕದ ಗಡಿಭಾಗ ಇನ್ನೊಂದು 3 ಕಿಲೋಮೀಟರ್ ಆಂಧ್ರ ಪ್ರದೇಶ ಬರ್ತದೆ ಸರ್. ಈ ಗಡಿಭಾಗದಲ್ಲಿ ಎಲ್ಲಾ ಬಡ ಮಕ್ಕಳು ಓದ್ತಾ ಇರುವಂತಹ ಶಾಲೆಯನ್ನು ಗುರುತಿಸಿ ಇವತ್ತು ನಮ್ಮ ಮಕ್ಕಳು ಕೊಡ್ತಾ ಇರೋದು ನಮ್ಮ ಶಿಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸರ್. ಏನು ಇವತ್ತು 100 ಜನ ಮಕ್ಕಳಿಗೆ ನೀವು ಕೊಡ್ಬೇಕು ಅಂದ್ಕೊಂಡಿದ್ದೀರೋ, ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಶಾಲೆಗಳಿದ್ದಾವೆ ಸರ್. ತುಂಬಾ ಬಡವಂತ ಮಕ್ಕಳು ಬರುವಂತಹ ಶಾಲೆಗಳಿದ್ದಾವೆ, ಗಡಿಭಾಗದಲ್ಲಿರುವಂತಹ ಶಾಲೆಗಳಿದ್ದಾವೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕೂಡ ನೀವು ಇನ್ನೂ ಒಂದು ಈ ಕ್ಲಸ್ಟರ್ಗೆ ಎಲ್ಲಾ ಶಾಲೆಯ ಕ್ಲಸ್ಟರ್ ಕೊಟ್ರೆ ತುಂಬಾ ಪುಣ್ಯ ಆಗ್ತದೆ. ತುಂಬಾ ಬಡ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇರೋದು, ಇಂತಹ ಬಡ ಮಕ್ಕಳಿಗೆ ನಿಮ್ಗೆ ಸಹಾಯ ಮಾಡೋಕ್ಕೆ ಪುಣ್ಯ ಬರ್ತದೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಇದೇ ರೀತಿಯಾಗಿ ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಈ ರೀತಿ ಇವಾಗ ಅವಾಗ ಹೇಳ್ತಾ ಇದ್ರು, ಎಲ್ಲ ಮಕ್ಕಳು ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು, ನಾವು ಸಂಪಾದನೆ ಮಾಡೋದ್ರಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡ್ತಾ ಇದ್ವಿ. ನೀವು ಕೂಡ ಚೆನ್ನಾಗಿ ಓದಬೇಕು, ನೀವು ಕೂಡ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ, ಆ ಕೆಲಸಕ್ಕೆ ಸೇರಿದ ಮೇಲೆ ಆಗ ನಿಮ್ಮ ಸಂಪಾದನೆಯಲ್ಲಿ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕಂತ ನೀವು ಕೂಡ ಅದೇ ಕೆಲಸವನ್ನು ಮಾಡ್ಬೇಕಂತ ಹೇಳ್ತಾ, ಇವತ್ತೊಂದು ದಿವಸ ಆ ಸಮಯದ ಅಭಾವ ಆಗಿದೆ. ಇನ್ನು ಅನೇಕ ಜನ ಮಾತಾಡುವವರು, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅವೆಲ್ಲ ಕೂಡ ಮಾಡಬೇಕಾದ ಸಮಯ ಆಗ್ತದೆ. ಆದ್ರಿಂದ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಕಲಿಸಿರುವಂತ ಗುರುಗಳಿಗೆ, ನಿಮ್ಮ ಊರಿಗೆ ಒಳ್ಳೆ ಹೆಸರನ್ನು ತರಬೇಕಂತ ಮಕ್ಕಳೆಲ್ಲ ಆಶಿಸ್ತಾ ನನ್ನ ಹೆಣ್ಣು ಮಾತು. ತಾಯಿ ಇರುವವರೆಗೂ ಹಸಿವು ಗೊತ್ತಾಗಲ್ಲ. ಯಾಕಂತಂದ್ರೆ ತಾಯಿ
ಆ ಮಗು ಅಳುವಾಗಲೇ ಎಲ್ಲಿ ಏನು ತಂದ್ಬಿಟ್ಟು ತಿನ್ನಿಸ್ತಾಳೆ. ತಾಯಿ ಇರುವವರೆಗೂ ಹಸಿವು ಗೊತ್ತಾಗಲ್ಲ, ತಂದೆ ಇರುವ ತನಕ ಜವಾಬ್ದಾರಿ ಗೊತ್ತಾಗಲ್ಲ. ತಂದೆ ತಾಯಿ ಇಲ್ಲದಿರುವವರು ಮಾತ್ರ ಅನಾಥರಲ್ಲ. ನಾವೇನು ಹೇಳ್ತೀವಿ, ತಂದೆ ತಾಯಿ ಇಲ್ಲವರಿಗೆ ಅನಾಥರ ಅಂತ ಹೇಳ್ತೀವಿ. ಆದ್ರೆ ತಂದೆ ತಾಯಿ ಇದ್ದು ಅವರಿಗೆ ಗೌರವ ಕೊಡದವರು ಅನಾಥರು. ಎಷ್ಟೋ ಜನ ಇದ್ದಾರೆ ಇಲ್ಲಿ, ನಾವು ನೋಡ್ತಾ ಇದ್ದೀವಿ, ತಂದೆ ತಾಯಿ ಇರ್ತಾರೆ, ಅವರಿಗೆ ಒಂದು ಗ್ಲಾಸ್ ನೀರು ಕೊಡಲ್ಲ, ಅಂಥವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ತಂದೆ ತಾಯಿ ಇಲ್ಲದಿರುವವರು ಮಾತ್ರ ಅನಾಥರಲ್ಲ, ತಂದೆ ತಾಯಿ ಇದ್ದು ಅವರಿಗೆ ಗೌರವ ಕೊಡದವರು ಅನಾಥರು. ಅಮ್ಮ ಎಂದು ಎಲ್ಲರನ್ನು ಕರೆಯಬಹುದು ನಾವು, ಅಮ್ಮ ಅಂತ ಎಲ್ಲರೂ ಕರಿತೇವೆ. ಆದರೆ ಅಪ್ಪ ಎಂದು ಎಲ್ಲರನ್ನು ಕರೆಯಲು ಸಾಧ್ಯವಿಲ್ಲ. ತಂದೆ ತಾಯಿ ಋಣ ತೀರಿಸಲು ಸಾಧ್ಯವಿಲ್ಲ. ತಂದೆ ತಾಯಿ ಋಣ ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ದಯವಿಟ್ಟು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರನ್ನ? ತಂದೆ ತಾಯಿ. ವೆರಿ ಗುಡ್. ತಾಯಿಯ ಪಾದಕ್ಕೆ ಹಿರಿಯರು ಹೇಳ್ತಾರೆ, ತಾಯಿಯ ಪಾದಕ್ಕೆ ನಮ್ಮ ದೇಹದ ಚರ್ಮವನ್ನು ತೆಗೆದು ಅವರ ಕಾಲಿಗೆ ಚಪ್ಪಲಿ ಮಾಡಿ ತೊಡಿಸಿದರೂ ಅವರ ಋಣ ತೀರುವುದಿಲ್ಲ. ಎಷ್ಟು ದೊಡ್ಡ ಮಾತು ನೋಡಿ. ಹೀಗಾಗಿ ತಂದೆ ತಾಯಿಯ ಒಂದು ಮಹತ್ವ ಬಹಳ ದೊಡ್ಡದು. ಆದುದರಿಂದ ತಂದೆ ತಾಯಿಯಿಂದರ ಮನಸ್ಸನ್ನು ಯಾವತ್ತೂ ನಾವು ನೋಯಿಸಬಾರ್ದು. ನಮ್ಮ ಕೈಯಿಂದ ಏನು ಕೊಡೋಕ್ಕಾದ್ರೂ ಚಿಂತೆ ಇಲ್ಲ, ಅವರ ಮನಸ್ಸನ್ನು ನೋಯಿಸಬಾರ್ದು. ನಮ್ಮ ಜೀವನದಲ್ಲಿ ಸುಮಾರು 10-13 ವರ್ಷದವರೆಗೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆನೂ ಕೈಕಾಲು ಶಕ್ತಿ ಇರುವವರೆಗೂ ಎಷ್ಟಾದಷ್ಟು ಮಾಡೋಣ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಈ ಒಂದು ಜೀವನ ಸ್ಪಂದನ ಟ್ರಸ್ಟ್ನಲ್ಲಿ ಎಲ್ಲ ಯುವಕರು ಈ ಒಂದು ವಯಸ್ಸಲ್ಲಿ ಎಲ್ಲೆಲ್ಲೂ ಏನೋ ಕೆಲಸ ಮಾಡ್ಕೊಂಡು ಓಡಾಡ್ಕೊಳ್ತಾರೆ. ಆದರೂ ಕೂಡ ಒಂದು ಈ ನಮ್ಮ ಹುಡುಗರು ಇವತ್ತು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ನಿಜವಾಗಲೂ ಇದೊಂಥರ ಹೇಳ್ತಕ್ಕಂಥ ಮಾತಲ್ಲ. ಆದರೂ ಕೂಡ ಇವರ ಒಂದು ಸೇವೆ ಇದೆಲ್ಲ ಭಾಳ ದೋಷ. ಯಾಕಂದರೆ ಅವರ ಭಾವನೆ ಎಲ್ಲರೂ ಬರಬಾರ್ದು. ಜೊತೆಗೆ ಈಗಿನ ಒಂದು ಶಾಲೆ, ಸರ್ಕಾರಿ ಶಾಲೆ ಅಂದ ತಕ್ಷಣ ನಮ್ಮ ಜೀವನ, ನಾವು ಓದಿರ್ತಕ್ಕಂಥ ಒಂದು ದಿನಗಳದ್ದು ಲಾಭ ಬರುತ್ತೆ. ನಾನು 1957ರಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಯಾರು ಹುಟ್ಟಿದ್ರೆ ಇಲ್ಲಿ 1957ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಓದ್ತಾ ಇದ್ದೆ. ಆಗ 1ನೇ ಕ್ಲಾಸಿಗೆ ನಾವು ಡೈಲಿ ಹೋಗ್ತಾ ಬರ್ತಾ 6 ಕಿಲೋಮೀಟರ್ ನಡ್ಕೋತಿದ್ದೆ. 6 ಹೋಗ್ತಾ 3 ಕಿಲೋಮೀಟರ್ ಬರ್ತಾ 3 ಕಿಲೋಮೀಟರ್. ಆವಾಗಲೇ ನಾವು ನಡೀತಾ ಇದ್ವಿ. ಇಷ್ಟೊಂದು ಸ್ಕೂಲ್ಗಳು ಈಗ ಪ್ರತಿ ಹಳ್ಳಿಯಲ್ಲಿ ಸ್ಕೂಲ್ ಇದೆ, ಎಲ್ಲ ಇದೆ, ಅನುಕೂಲ ಇದೆ. ಆಗ ನಾವು 1ನೇ ಕ್ಲಾಸಿಂದ SLC ಓದೋವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಈಗ ಈ ಹುಡುಗರೆಲ್ಲ ಅದೃಷ್ಟವಂತರು, ಮಕ್ಕಳಿಗೆಲ್ಲ ಗಾಡಿಯಲ್ಲಾಗಲಿ ಸೈಕಲಲ್ಲಾಗಲಿ ಅಥವಾ ನಡ್ಕೊಂಡು ಬರ್ತಾರೆ, ಹತ್ರ ಇದೆ, ನಡೆಯುವುದು ಅವಶ್ಯಕತೆ ಇಲ್ಲ. ಇಂಥ ಒಂದು ಸದುಪಯೋಗನ ಮಕ್ಕಳೆಲ್ಲ ಉಪಯೋಗಿಸ್ಕೊಂಡು ಫಸ್ಟ್ ಮಕ್ಕಳಲ್ಲಿ ಕೇಳೋದೇನಪ್ಪ ಅಂತಂದರೆ, ನಾವು ಸ್ಕೂಲ್ಗೆ ಯಾಕೆ ಬರ್ತಾ ಇದ್ದೀವಿ, ಅದು ಭಾಳ ಮುಖ್ಯ. ಸ್ಕೂಲ್ಗೆ ಯಾಕೆ ಬರ್ತಾ ಇದ್ದೀವಿ, ಏನು ಮಾಡಬೇಕು, ಏನಾಗಬೇಕು. ಹಾಗಾಗಿ ಇಲ್ಲಿ ಫಸ್ಟ್ ನಾನು ಹೇಳೋದೇನೆಂದರೆ, ಮಕ್ಕಳು ವಿದ್ಯೆ ಕಲಿಯೋದ್ರ ಜೊತೆಗೆ ಮನುಷ್ಯತ್ವ ಕಲಿತಾರೆ. ಜೊತೆಗೆ ಮನುಷ್ಯತ್ವ ಭಾಳ ಮುಖ್ಯ. ಜೊತೆಗೆ ಈ ದೊಡ್ಡವರು ಹಿರಿಯರು ಅಂತ ಗೌರವ ಇದೆ, ಅದು ಭಾಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಈ ವಿದ್ಯಾರ್ಥಿ ಗುರುಗಳ ಮಧ್ಯೆ ಸ್ವಲ್ಪ ಸಂಬಂಧ ಆಗಿದೆ. ಯಾಕಂದರೆ ಗುರುಗಳು ಭಾಳ ಮುಖ್ಯ. ವಿದ್ಯೆ ಪಡೆದ ಗುರುಗಳಿಗೆ ನಾವು ಅವರಿಗೆ ಗೌರವ ಕೊಡಬೇಕು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ, ಹಿರಿಯರಿಗೆ ಯಾರು ಗೌರವ ಕೊಟ್ಬಿಟ್ಟು ಅವ್ರ ಜೀವನದಲ್ಲಿ ಬಾಳ್ತಾರೋ ಅವ್ರು ಎಲ್ಲೋದ್ರೂ ಕೂಡ ಸಾಧನೆ ಮಾಡ್ತಾರೆ. ಹಾಗಾಗಿ ನಾನು ಕೇಳೋದೇನಪ್ಪ ಅಂತಂದರೆ, ಮಕ್ಕಳಲ್ಲಿ ನಾವು ಬಂದಿರ್ತಕ್ಕಂಥ ಉದ್ದೇಶ ಭಾಳ ಮುಖ್ಯ. ನಾನೇನು ಮಾಡಬೇಕು. ಈಗ ನಿಮ್ಮ ಪಕ್ಕದಲ್ಲಿ ಇರ್ತಾರೆ, ನಿಮ್ಮ ಸ್ಕೂಲಲ್ಲಿ ಯಾರಾದರೂ ಒಳ್ಳೆ ಮಾರ್ಕ್ಸ್ ನೋಡಿರ್ತಾರೆ, ನಾನು ಅವತ್ತಿನ ಮಾರ್ಕ್ಸ್ ಚೆನ್ನಾಗಿ ತೊಗೊಳ್ಬೇಕಂತ ಇರಬೇಕು ಹೊರತು ಅವ್ನು ಕಳಿಸ್ಬಾರ್ದಂತ ಇರಬಾರ್ದು. ಯಾವಾಗಲೂ ನಮ್ಮ ಒಂದು ವಿದ್ಯೆ ಮುಗಿರುವವರೆಗೂ ನಾವು ನಮ್ಮ ಒಂದು ಕಷ್ಟ ಏನಿದೆ ಅದನ್ನು ವಿದ್ಯಾಭ್ಯಾಸದಲ್ಲಿ ತೊಡಬೇಕು. ವಿದ್ಯಾಭ್ಯಾಸದಲ್ಲಿ ಯಾವುದನ್ನು ಜುಪತನ ಮಾಡಬಾರ್ದು. ನಮ್ಮ ಕೆಲಸ ಕಾರ್ಯ ಮುಗಿದ ಮೇಲೆ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು, ವಿದ್ಯಾಭ್ಯಾಸ ಮಾಡ್ತೀವಿ. ಯಾಕಂದರೆ ಈ ಒಂದು ನಿಮ್ಮ ಒಂದು ಈ ಸಮಯ ಇದೆಯಲ್ಲ, ಭಾಳ ಮುಖ್ಯ ಸಮಯ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಸಲುವಾಗಿ ಎಷ್ಟೋ ಖರ್ಚು ಮಾಡಿಬಿಟ್ಟು ನಿಮಗೆ ಶಾಲೆಗೆ ಕಳಿಸ್ತಾರೆ. ನೀವು ಸರಿಯಾದ ಒಂದು ಪಾಠ ಕಲಿತೆ ನೀವು ನಿಮ್ಮ ಒಂದು ಆಟ ಪಾಠದಲ್ಲಿ ಓದ್ ಬೆಳೆಯೋದಾಗಲಿ ಇದು ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ. ಹಾಗಾಗಿ ಈ ನಮ್ಮ ಸಂಸ್ಥೆಯಿಂದ ಈ ಇವತ್ತಿನ ನಾವಿದು ತಂದಿದ್ದು ಶಾಶ್ವತ ಅಲ್ಲ. ಇದನ್ನ ನೀವು ನೋಡ್ಬಿಟ್ಟು ನೀವೇನು ಕಲಿಬೇಕಂದ್ರೆ, ನಾನು ಮುಂದೆ ಕೂಡ ಸಾಧ್ಯವಾದರೆ ದೇವರು ಸಹಕಾರ ಕೊಟ್ಟರೆ ನಾನು ಈ ಥರ ಯಾಕೆ ಮಾಡಬಾರ್ದು, ಇಂಥ ಸಂಸ್ಥೆ ನಾನು ಯಾಕೆ ಮಾಡಬಾರ್ದು, ವಿದ್ಯಾವಂತನಾಗಿ ಇನ್ನೊಬ್ಬರಿಗೆ ನಾನು 4 ಜನಕ್ಕೆ ಉಪಯೋಗ ಮಾಡ್ಬೋದು ಅನ್ನೋ ಶಕ್ತಿ ಕೊಡೋದೇ ಅಂತ ಈಗಲಿಂದ ದೇವರಲ್ಲಿ ನೀವು ಕೇಳ್ಕೊಳ್ತಾ ಬರಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮ